ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೆ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡ್ತಿದ್ರಿ, ಅವ್ರಿಗೆಲ್ಲ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್, ಸಿಹಿ ಸುದ್ದಿ. ಇವಾಗ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಏನದು ಅಪ್ಡೇಟ್ ಅಂತ ನೋಡೋದಾದರೆ, ಹೊಸದಾದ ರೇಷನ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಆದರೆ ಯಾವಾಗ ನೀವು ಒಂದು ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು, ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದ್ರು ಇದ್ದರೆ ಯಾವಾಗ ಹೋಗಿ ಮಾಡಿಸ್ಕೋಬೇಕು, ಯಾವ ದಿನಾಂಕಕ್ಕೆ ಹೋದರೆ ನಿಮಗೆ ಈ ಒಂದು ಅರ್ಜಿನ ಸಲ್ಲಿಸ್ಬೋದು, ಮತ್ತು ಯಾವ್ಯಾವ ಜಿಲ್ಲೆಯವರಿಗೆ ಯಾವ್ಯಾವ ಸಮಯ ನಿಗದಿಪಡಿಸಿದ್ದಾರೆ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ, ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ, ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದಂಗೆ ಎಲ್ಲೂ ಮಧ್ಯ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ನಾನು ಹೇಳಿದಾಗೆ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಯಾವ ದಿನಾಂಕಕ್ಕೆ ನೀವು ಹೋಗಬೇಕು, ಕರ್ನಾಟಕ ಒಂದು ಗ್ರಾಮ ಒಂದು ಕೇಂದ್ರಗಳಿಗೆ ಅಂತ ನೋಡೋದಾದರೆ, ನೆಕ್ಸ್ಟ್ ತಿಂಗಳು 1ನೇ ತಾರೀಕಿಂದ ಅಂದರೆ ಸೆಪ್ಟೆಂಬರ್ 1ನೇ ತಾರೀಕಿಂದ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೆ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿನ ನೀವು ಹೋಗಿ ಸಲ್ಲಿಸ್ಬೋದು. ಹಾಗೆ ಯಾವ ಸಮಯಕ್ಕೆ ಹೋಗಬೇಕು ಅಂತ ನೋಡೋದಾದರೆ, ಸಮಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಈ ಟೈಮಿಂಗ್ಸ್ ಒಳಗಡೆ ನೀವು ಹೋದರೆ ಮಾತ್ರ ನಿಮಗೆ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕಾಗೋದು, ಅಥವಾ ತಿದ್ದುಪಡಿ ಏನಾದರೂ ಕರೆಕ್ಷನ್ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ಗೆ ಈಸಿಯಾಗಿ ಮಾಡಿಸ್ಕೋಬೋದು. ಈ ಟೈಮಿಂಗ್ಸ್ ಒಳಗಡೆ ಹೋಗಬೇಕಾಗತ್ತೆ. ಈ ಟೈಮಿಂಗ್ಸ್ ಒಳಗಡೆ ಹೋದರೆ ಮಾತ್ರ ನಿಮಗೆ ಸರ್ವರ್ ಇರುತ್ತೆ. ಈ ಟೈಮಿಂಗ್ಸ್ ಮುಗಿದ್ಮೇಲೆ ಯಾವುದೇ ಕಾರಣಕ್ಕೂ ಸರ್ವರ್ ಇರೋಲ್ಲ, ಆಮೇಲೆ ಯಾವುದೇ ಕೆಲಸ ಆಗೋಲ್ಲ. ಯಾವ ಟೈಮಿಂಗ್ಸ್ಗೆ ಅಂತ ನೋಡೋದಾದರೆ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮಗೆ ಟೈಮಿಂಗ್ಸ್ನ ಕೊಟ್ಟಿದ್ದಾರೆ. ಈ ಟೈಮಿಂಗ್ಸ್ ಒಳಗಡೆ ನೀವು ಹೊಸದಾದ ರೇಷನ್ ಕಾರ್ಡ್ಗೆ ಅಥವಾ ತಿದ್ದುಪಡಿ ಏನಾದರೂ ಮಾಡಿಸ್ಕೋಬೇಕು ಅಂದರೆ ಹೋಗಿ ಕೆಲಸನ ನೀವು ಮಾಡಿಸ್ಕೋಬೋದು. ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆ ತನಕ ಸರ್ವರ್ ಇರುತ್ತೆ. ಈ ಟೈಮಿಂಗ್ಸ್ ಒಳಗೆ ಹೋಗಿ ನೀವು ಏನೇ ಕೆಲಸ ಇದ್ರೂ ಮಾಡಿಸ್ಕೋಬೋದು ಫ್ರೆಂಡ್ಸ್. ಮತ್ತು ಕೊನೆಯ ದಿನಾಂಕ ಯಾವಾಗ ಅಂತ ಇನ್ನೂ ಯಾವುದೇ ಅಪ್ಡೇಟ್ ಬಂದಿಲ್ಲ, ಮಾಹಿತಿ ಬಂದಿಲ್ಲ ಸರ್ಕಾರದಿಂದ. ಕೊನೆಯ ಡೇಟ್ ತಿಳಿಸಿದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.